ಇದು ತುಂಬಾನೇ ಸ್ಪೆಷಲ್ ಆಗಿರೋ ಸೀಸನಲ್ ಫುಡ್ ಅಂತಾನೆ ಹೇಳ್ಬೋದು. ಸರ್ಸೋ ಕಾ ಸಾಗ್, ಮಕ್ಕೆ ಕಿ ರೋಟಿ ಇದು ಪಂಜಾಬ್ ಸ್ಪೆಷಲ್ ಫುಡ್. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ನೋಡಿ, ಇದು ಸಾಸಿವೆ ಎಲೆ, ಸರ್ಸೋ ಎಲೆ ಅಂತ ಹೇಳ್ತೀವಿ ಇದಕ್ಕೆ. ಈ ತರದ ತರಕಾರಿಗಳು ಸೀಸನಲ್ ನಲ್ಲಿ ಮಾತ್ರ ಸಿಗುತ್ತೆ. ಸೀಸನಲ್ ಸಿಕ್ಕಾಗ್ಲೇನೆ ಇದರ ಸವಿಯನ್ನ ಸವಿಕೊಂಡ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಆಯಾ ಸೀಸನಲ್ಗೆ ತಕ್ಕ ಹಾಗೆ ಇದರ ಜೊತೆಗೆ ಆರೋಗ್ಯದ ಬೆನಿಫಿಟ್ಸ್ ಕೂಡ ಇರುತ್ತೆ. ಅದೇ ರೀತಿ ಈ ಸರ್ಸೋವನ್ನ ಚೆನ್ನಾಗಿ ತೊಳೆದು ನಾವು ಹೆಚ್ಚಿಟ್ಕೊಳ್ಳೋಣ. ಹೆಚ್ಚಿಟ್ಕೊಂಡು ನಾವು ಸಾಸಿವೆ ಬಾಂಡ್ಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡು ಈಗ ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತ ಸರ್ಸೋ ಇದನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸರ್ಸೋ ಚೆನ್ನಾಗಿ ಬಾಡದ್ ಆದ್ಮೇಲೆ ನಾವೇನ್ ಮಾಡೋಣ, ಇದಕ್ಕೆ ಟೊಮೆಟೊ ಹಾಕ್ತಿವಿ. ಅದು ಒಂದು ಕಟ್ ಇರುತ್ತೆ, ಅದನ್ನ ಬಾಡಿಸ್ತಾ ಹೋದಂಗೆಲ್ಲ ಅದು ಸ್ವಲ್ಪನೇ ಉಳ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾವು ಇದನ್ನ ಟೊಮೆಟೊ ಹಾಕಿ ಕೈ ಆಡಿಸ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಪುಡಿ, ಪೆಪ್ಪರ್ ಪೌಡರು ಎಲ್ಲ ಹಾಕಿ ನಾವು ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದ್ ಸ್ವಲ್ಪ ಹೊತ್ತು ಇದು ಬಾಡದ ಮೇಲೆ ನಾವೇನ್ ಮಾಡೋಣ, 2 ಸ್ಪೂನ್ ಹಸಿಬೇಳೆ ಹಿಟ್ಟು, ಕಡಲೆ ಹಿಟ್ಟು ಅಂತ ಹೇಳ್ತೀವಿ. ಹಸಿಬೇಳೆ ಹಿಟ್ಟನ್ನ ಹಾಕಿ ಅದನ್ನ 2 ನಿಮಿಷ ಫ್ರೈ ಮಾಡೋಣ. ಡ್ರೈ ಆಗಿನೇ ಇದು ಫ್ರೈ ಆಗುತ್ತೆ. ಹಸಿಬೇಳೆ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನಾವೇನ್ ಮಾಡೋಣ, ಸ್ವಲ್ಪ ಮಸಾಲಾ ಪೌಡರ್ಗಳು ಅದೇ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸಾಂಬಾರ್ ಮಸಾಲ ಹಾಕೊಂಡಿದ್ದೀನಿ. ಹಾಕೊಂಡು ಇದನ್ನ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ, ಒಂದ್ 5 ನಿಮಿಷ ಅದನ್ನ ನೀರ್ ಹಾಕಿ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾಗಿ ಸವಿಯಲು ಸರ್ಸೋ ಕಾ ಸಾಗ್ ರೆಡಿ ಆಗುತ್ತೆ. ಜೊತೆಗೆ ಲಾಸ್ಟಿಗೆ ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕಿ ಅದನ್ನ ಎತ್ತಿಟ್ಕೊಂಡ್ರೆ ನಮಗೆ ಸೀಸನಲ್ ಅಲ್ಲಿ ಸರ್ಸೋ ಕಾ ಸಾಗ್ ರೆಡಿ ಆಗುತ್ತೆ. ಈ ಸರ್ಸೋ ಕಾ ಸಾಗ್ಗೆ ನಾವೇನ್ ಮಾಡೋದ, ಮಕ್ಕೆ ಕಿ ರೊಟ್ಟಿ ಅಂತ ಹೇಳಿದ್ರೆ ಮೆಕ್ಕೆಜೋಳದ ರೊಟ್ಟಿಯನ್ನ ಮಾಡಿ ಈ ಸರ್ಸೋ ಕಾ ಸಾಗ್ ಮತ್ತು ಮಕ್ಕೆ ಕಿ ರೊಟ್ಟಿಯನ್ನ ಸವಿಯೋಣ. ಇಲ್ಲಿ ನಾನು 1 ಬಟ್ಲು ಮೆಕ್ಕೆಜೋಳದ ಹಿಟ್ಟು, 1 ಬಟ್ಲು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲೋಂಜಿ ಅಂದ್ರೆ ಈರುಳ್ಳಿ ಸೀಡು, ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಹೊತ್ತು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪನೇ ನೀರ್ ಹಾಕಿ ಅದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಳೋಣ. ಈ ಹಿಟ್ಟು ಚಪಾತಿ ಮಾಡೋ ತರಾನೇ ಬರುತ್ತೆ. ಸೊ ಇದಕ್ಕೆ ಚೆನ್ನಾಗಿ ನೀರ್ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟು ತರ ರೆಡಿ ಮಾಡ್ಕೊಂಡ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಮತ್ತೊಂದ್ಸತಿ ಅದನ್ನ ಚೆನ್ನಾಗಿ ನಾದ್ಕೊಂಡು ಅದನ್ನ ಒಂದ್ 10 ನಿಮಿಷ ಮುಚ್ಚಿಡೋಣ. ಈಗ ನಾದಿಟ್ಕೊಂಡಿರೋ ಮೆಕ್ಕೆಜೋಳದ ಹಿಟ್ಟನ್ನ ನಾವು 1-2-3 ಉಂಡೆ ಮಾಡಿಕೊಂಡು ಚಪಾತಿ ಎಷ್ಟ್ ತರ ಬೇಕಾಗುತ್ತೆ ಅದೇ ತರನೇ ಇಲ್ಲಿ ಲಟ್ಟಿಸ್ಕೋಬಹುದು. ನಾನಿಲ್ಲಿ ರೋಟಿ ಪ್ರೆಸರ್ ಇಂದ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಹಂಚು ಕಾದಾದ್ಮೇಲೆ ಅದನ್ನ ಹಾಕಿ 2 ಕಡೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಚಪಾತಿ ತರ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು ಡೈರೆಕ್ಟ್ ಆಗಿ ನೋಡಿ, ಇನ್ನೊಂದು ರೊಟ್ಟಿನಲ್ಲಿ ತೋರಿಸ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಾನು ಹೋಳಿಗೆ ಶೀಟ್ ಅನ್ನೇನೆ ಅದ್ರ ಮೇಲೆ ಹಾಕ್ಬಿಡ್ತಾ ಇದ್ದೀನಿ. ತವಾ ಮೇಲೆ ಹಾಕಿ ನಾವು ಆ ತರನು ಕೂಡ ರೊಟ್ಟಿನ ಮಾಡ್ಕೋಬಹುದು. ಇದು ಸ್ವಲ್ಪ ಬಿರುಸಾಗಿ ಬರುತ್ತೆ ರೊಟ್ಟಿ, ಚಪಾತಿ ತರ ಮೆತ್ತಿಗಿರೋದಿಲ್ಲ. ಯಾಕಂದ್ರೆ ಮೆಕ್ಕೆಜೋಳ ಅಲ್ವಾ, ಅದರಲ್ಲಿ ಗ್ಲೂಟನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ರಫ್ ಆಗಿ ಬರುತ್ತೆ. ನೋಡಿ, ಸೀಸನಲ್ ಅಲ್ಲಿ ಸಿಗೋ ರುಚಿಯಾದ ಮಕ್ಕೆ ಕಿ ರೊಟ್ಟಿ, ಸರ್ಸೋ ಕಾ ಸಾಗ್ ತಿನ್ಕೊಂಡು ಮಜಾ ಮಾಡ್ಕೊಳ್ಳಿ. ನಮ್ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.